ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಾಯಕ. ನಾನು ಮತ್ತೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಆರನಹಳ್ಳಿ ಎನ್ನುವ ಗ್ರಾಮಕ್ಕೆ ಬಂದಿದ್ದೀನಿ. ಇದು ನಿಟ್ಟೂರು ಹೋಬಳಿಗೆ ಸಂಬಂಧಪಟ್ಟಂಥ ಗ್ರಾಮ. ಈ ಗ್ರಾಮದಲ್ಲಿ ಕೂಡ ಕುಮಾರರಾಮನ ದೇವಸ್ಥಾನ ಇದೆ. ಹಾಗೆ ಪ್ರತಿದಿನ ಮತ್ತು ಇಲ್ಲಾದರೆ ವಾರಕ್ಕೊಮ್ಮೆ ಜಾತ್ರೆ ಸಂದರ್ಭದಲ್ಲಿ ಪೂಜೆ ಉತ್ಸವಗಳು ನಡೀತವೆ. ಬನ್ನಿ ಆ ಕುಮಾರರಾಮನ ದರ್ಶನ ಮಾಡಿಸ್ತೀನಿ. ಹಾಗೆ ಕುಮಾರರಾಮನ ಆಚರಣೆ ಹೇಗೆಲ್ಲ ನಡೀತಿದೆ ಅಂತೇಳಿ ನಾನು ಇಲ್ಲಿ ಪೂಜಾರಿ ಅವ್ರನ್ನ ಕೂಡ ಮಾತಾಡ್ತೀನಿ. ಬನ್ನಿ ಮೊದಲು ಕುಮಾರರಾಮನನ್ನು ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಇದು ಕುಮಾರರಾಮನ ಆರನಹಳ್ಳಿಯಲ್ಲಿರ್ತಕ್ಕಂಥ ಶಿಲ್ಪ. ಎಷ್ಟು ಸುಂದರವಾಗಿರ್ತಕ್ಕಂಥದ್ದು. ಹಾಗೆ ಕೀರ್ತಿ ಮುಖ ಕೂಡ ಹೊಂದಿರುವಂಥದ್ದು ಭಾಳ ವಿಶೇಷ. ಕೈಯಲ್ಲಿ ಬರ್ಚಿ ಹಿಡಿದು ಬೊಲ್ಲನೇರಿ ಸರ್ವ ಅಲಂಕೃತನಾಗಿ ಆತನ ಉಡುಗೆ ತೊಡುಗೆ, ಬೊಲ್ಲ ಕುದುರೆ ಮೇಲೆ ಹಾಕಿರ್ತಕ್ಕಂಥ ಬಟ್ಟೆ, ಹಾಗೆ ಶತ್ರು ಸೈನಿಕ ಕೆಳಗೆ ಬಿದ್ದಿರುವಂಥದ್ದು, ಛತ್ರಿಯನ್ನು ಹಿಡಿದಿರ್ತಕ್ಕಂಥದ್ದು ಎಲ್ಲದನ್ನು ನೋಡಿದ್ರೆ ಕುಮಾರರಾಮ ಎಷ್ಟೊಂದು ವೈಭವೋಪೇತವಾಗಿ ತನ್ನ ರಾಜಾಡಳಿತವನ್ನು ಮಾಡಿದ ಅನ್ನೋದಕ್ಕೆ ಇದು ಸಾಕ್ಷಿ ಆಗುತ್ತೆ. ಬನ್ನಿ ಪೂಜಾರಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ. ಕುಮಾರರಾಮ ಎಷ್ಟು ವರ್ಷದಿಂದ ಇಲ್ಲಿದ್ದಾನೆ? ಎಷ್ಟು ವರ್ಷದಿಂದ ನೀವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ? ಸುಮಾರು ನಮ್ಮ ತಾತನ ಕಾಲದಿಂದಲೂ ಇದು ಆಚರಣೆಯಲ್ಲೇ ಬಂದಿದೆ. ನಾವು ಪ್ರತಿ ಭಾನುವಾರ ಪೂಜೆ ಮಾಡ್ಕೊಂಡು ವಿಶೇಷವಾಗಿ ಪೂಜೆ ಮಾಡ್ತೀವಿ. ಇದು ರಾಮದೇವ್ರು ಅಂದ್ರೆ ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಯಾವ ದೇವ್ರು ಇರ್ಬೋದು? ಇದು ನಿಮ್ಗೆ ಏನಾದ್ರು ಇತಿಹಾಸದ ಬಗ್ಗೆ ಗೊತ್ತಾಯ್ತು? ಮಾಹಿತಿ ಇದೆಯಾ? ಮಾಹಿತಿ ಬಗ್ಗೆ ಗೊತ್ತಿಲ್ಲ, ನಮ್ಮ ಹಿರಿಯರನ್ನ ಕೇಳಬೇಕು. ಈಗ ಬೆಣಚೇರಿಯಲ್ಲಿ ಕೂಡ ಇದೆಯಲ್ಲ, ಅದ್ರ ಬಗ್ಗೆ ಹೇಳ್ರಿ. ಅದು ಬೆಣಚೇರಿಯಲ್ಲಿ ಇದು ನೆಲೆದೇವರು. ಅದು ನಾವು ಮೆರವಣಿಗೆ ದೇವರು. ವರ್ಷಕ್ಕೊಂದ್ಸಲ ಇಲ್ಲಿ ಕರ್ಕೊಂಬಂದು ಪೂಜೆ ಅಭಿಷೇಕ ಎಲ್ಲ ಪೂಜೆ ಮಾಡ್ಕೊಂಡು ಅಲ್ಲೋಗಿ ನಾವು 3 ದಿವಸ ಜಾತ್ರೆ ಮಾಡ್ತೀವಿ. ಇಲ್ಲಿ ದೇವ್ರಿಗೆ ಅರ್ಕೆಯನ್ನು ಕೇಳೋದು ಅದೆಲ್ಲ ನಡೀತಿದೆ. ನಾವು ಬೋರು ಕೊರೆಸ್ಬೇಕಾದ್ರೆ ಇಲ್ಲಿ ಬಂದು ಪ್ರಸಾದ ಕೇಳ್ತೀವಿ. ಬಲಗಡೆ ಕೊಟ್ರೆ ಬೋರ್ ಹಾಕ್ಸ್ತೀವಿ, ಸಕ್ಸಸ್ ಆಗುತ್ತೆ. ಮಕ್ಳು ಫಲ ಕೇಳ್ತೀವಿ, ಮಕ್ಳು ಫಲದ್ದೆಲ್ಲ ಪ್ರಸಾದ ಕೊಡ್ತಾನೆ ಸ್ವಾಮಿ, ಆಗುತ್ತೆ ಕೆಲ್ಸಗಳು ಆಗ್ತವೆ. ಈಗ ನಿಮ್ಮ ಮಕ್ಕಳಿಗೆ ರಾಮಯ್ಯ ರಾಮಪ್ಪ ಅಂತ ಹೆಸರೆಲ್ಲ ಇಡ್ತಾ ಇರ್ತೀವಿ. ನಮ್ಮ ಅಪ್ಪದಿರು ತಾತಿರೆಲ್ಲ ಚಿಕ್ಕರಾಮಯ್ಯ, ದೊಡ್ಡರಾಮಯ್ಯ, ಶಿವರಾಮಯ್ಯ, ರಾಜೇಶು, ರಾಜು, ರಾಮಣ್ಣ, ನಾವ್ ಇದೇ ಹೆಸರು ಇಟ್ಕೊಂಡು ಈಗ ಮಾಮೂಲಿ ಎಲ್ಲ ಬೇರೆ ಬೇರೆ ಚೇಂಜಸ್ ಮಾಡ್ತಾರೆ. ಒಳ್ಳೆ ನಾವೆಲ್ಲ ಅದೇ ಹೆಸರಿನಲ್ಲಿ ಇರ್ತೀವಿ. ಈಗ ನೀವು ಪೂಜೆ ಮಾಡ್ತಕ್ಕಂಥ ಯಾವ ಸಮುದಾಯ? ನಾವು ನಾಯಕ ಸಮುದಾಯ. ಬೆಳಗ್ಗೆ ಯಾವ್ದ್ರಿ? ಬೆಳಗ್ಗೆ ನಮ್ಮ ಮುಚ್ಚಲರು. ಇವ್ರ ಅಣ್ಣವ್ರದ್ದು? ಇವರು ಮುಚ್ಚಲರು. ಮುಚ್ಚಲರು ಅಂದ್ರೆ ಸಹೋದರ ಸಂಬಂಧಿಗಳದಿರಿ ನೀವು. ಬೆಣಚೇರಿಯಲ್ಲಿ ನೀವು ಪ್ರೈವೇಟ್ ಆಗಿ ನಮಗೊಂದು ಉತ್ಸವ ಮೂರ್ತಿ ಇರ್ಲಿ ಅಂತ ನೀವು ಅಲ್ಲಿ ಮಾಡ್ಕೊಂಡು. ನಿಮ್ಗೆ ಗಮನಕ್ಕಿರುವಂತೆ ಈ ದೇವರು ಯಾವ ಇತಿಹಾಸದ ಬಗ್ಗೆ ಏನಾದ್ರು ನಿಮ್ ಈಗ ಗೊತ್ತಿರೋ ಮಟ್ಟಿಗೆ ಏನ್ ಹೇಳ್ತಾರೆ? ಈ ಕುಮಾರರಾಮ್ ದೇವರು ಅಂತ ಎಲ್ಲ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ. ಇಲ್ಲಿ ಸುತ್ತಮುತ್ತ ಎಷ್ಟು ದೇವಸ್ಥಾನಗಳಿದಾವೆ? ಸುತ್ತಮುತ್ತ ನಮ್ದು ಅದೇ ಇಲ್ಲಿ ಮತ್ಕಟ್ಟಲ್ಲಿ ಐತೆ, ಅದು ಶ್ರೀರಾಮ್ ದೇವರು. ಆಮೇಲೆ ಆರ್ನಹಳ್ಳಿಲಿ ಐತೆ, ಅದು ರಾಮ್ ದೇವರು. ನಮ್ಮೂರಲ್ಲಿ ಮೆರವಣಿಗೆ ದೇವರು ಐತೆ, ಇದು ನಮ್ದು ಮೂಲದ ದೇವರು. ಇದು ನಮ್ ಮನೆ ದೇವರು ರಾಮ್ ದೇವರು. ಈಗ ತೊರಹಳ್ಳಿಯಲ್ಲಿ ಕೂಡ ಇದೆ ಅಂತ? ತೊರಹಳ್ಳಿಲೂ ಇದೆ. ಆಮೇಲೆ ಪ್ರಭುನಹಳ್ಳಿಲಿ ಇದೆ. ಅಲ್ಲಿಂದ ಕೊಮ್ಮನಹಳ್ಳಿಲಿ ಐತೆ. ಕೊಮ್ಮನಹಳ್ಳಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? 10-15 ಆಗುತ್ತೆ. ಈಗ ನೀವು ನೋಡಿರೋ ಬೇರೆ ಊರುಗಳಲ್ಲಿ ರಾಮನ ಆಚರಣೆಗೂ ಶ್ರೀರಾಮನ ಆಚರಣೆಗೂ ನಿಮ್ಮ ಊರಲ್ಲಿರೋ ಆಚರಣೆಗೂ ಏನಾದ್ರೂ ಬೇರೆ ಇಲ್ಲಿ ಏನಾಗ್ತದೆ ನಮ್ಗೆ? ವಿಭಿನ್ನ ಸರ್. ಇದೇ ಬೇರೆ, ಆ ರಾಮನೇ ಬೇರೆ, ಈ ರಾಮನೇ ಬೇರೆ ಅನ್ನೋ ಒಂದು ಲೆಕ್ಕಾಚಾರ. ನೀವು ಹೆಂಗೆ ಅದನ್ನ ಇದು ಮಾಡ್ಕೊಂಡಿದ್ದೀರಾ? ನಿಮ್ಮ ಆಚರಣೆಗಳಲ್ಲಿ ಬದಲಾವಣೆ ಆಗಿರ್ಬೋದು, ಇನ್ನೊಂದು ಈಗ ಹಂಗೆ ಶ್ರೀರಾಮ, ಈಗ ನೀವು ಇವರೆಲ್ಲ ಲೆಕ್ಕಾಚಾರಕ್ಕೆ ಶ್ರೀರಾಮನ ಈಗ ಅವ್ರು ಏನಾದ್ರು ಉಳೇ ಮಾಡ್ಬೇಕು. ನಾವು ಮಾಡ್ತಾ ಇದೀವಿ ಅಂದ್ರೆ ಇದೇ ಬೇರೆ ರಾಮ ಅನ್ನೋ ಒಂದು ಉದ್ದೇಶ, ನಮ್ ಸಮುದಾಯದವನು ಅನ್ನೋ ಒಂದು ಉದ್ದೇಶ ಗೊತ್ತಾಯ್ತು. ಅಲ್ಲ, ಈಗ ಸಂಪ್ರದಾಯಗಳು ನೀವು ಬೇರೆ ಊರಿನ ಜಾತ್ರೆಯಲ್ಲಿ ಆಗೋದು ನೋಡಿರ್ತೀರ. ಆ ಊರಿನ ಜಾತ್ರೆಯ ಕಟ್ಟುನಿಟ್ಟುಗಳಿಗೂ ಸಂಪ್ರದಾಯಗಳಿಗೂ ಆಚರಣೆಗಳಿಗೂ ನಿಮ್ಮೂರಲ್ಲಿ ಆಗಂತ ಆಚರಣೆಗಳಿಗೂ ಏನಾದ್ರೂ ಬೇರೆ ಭಿನ್ನತೆಗಳಿರೋದನ್ನ ನೀವು ಗುರುತಿಸ್ಕೊಂಡಿದ್ದೀರಾ? ನಮ್ಮೂರಲ್ಲಿ ಈ ತರದೊಂದು ಪ್ರತ್ಯೇಕವಾಗಿ ಬೇರೆ ಮಾಡ್ತಾರೆ. ಈಗ ನಾವು ಈರ್ಗಂದು ಅಂತ ಹಾಕ್ಯಂತೀವಿ, ಮಣೆ ಅಂತ ಹಾಕ್ಯಂತೀವಿ. ಅವೆಲ್ಲ ಒಂದು ಈರ್ ಮಕ್ಳು ಲೆಕ್ಕಾಚಾರಕ್ಕೆ ನೋಡಿ ಅಲ್ಲಿ ಅವರಲ್ಲ, ಅವ್ರು ಈರ್ಗಾರು ಅಂತ. ಆ ಒಂದು ಇದಕ್ಕೂ ಲೆಕ್ಕ ಹಾಕಿದ್ರೆ ಇದು ಶ್ರೀರಾಮನಿಗೂ ಇವ್ರಿಗೂ ಬಿಟ್ಟು ಹೋಗುತ್ತೆ ಅನ್ನೋ ಒಂದೆಲ್ಲ ಒಂದ್ ಕಡೆ ಕಾಣುತ್ತೆ. ಇಲ್ಲಿ ಹರಿಯಾಲಮ್ಮ, ಕಂಪಿಲ್ರಾಯ ಆ ತರದ ಹೆಸರುಗಳು ಏನಾದ್ರು ಕೇಳಿದಾರೆ? ಅದೇ ಸರ್, ಅದೇ ನಮ್ದು ಲಕ್ಷ್ಮೀದೇವ್ರ ಬುಟ್ಟಿ ಐತಲ್ಲ, ಅದು ಹಿಂದಿಂದಲೂ ಲಕ್ಷ್ಮೀದೇವ್ರು ಅಂದ್ಕೊಂಡು ಹಂಗೆ ಮಾಡ್ಕೊಂಡು ದೇವ್ರಿಗೆ ಆಹಾರ ಪದ್ಧತಿ ಏನಿದೆ? ಎಡೆ ಮಾಡೋದು? ಎಡೆ ಮಾಮೂಲಿ ನಾವು ಹೆಸರು ಬೇಳೆ, ಪಂಚಫಲಾರ, ರಸಾಯನ ಎಲ್ಲ ಮಾಡ್ತೀವಿ.
ಅಂದ್ರೆ ಬೇಯಿಸ್ಲಾರ್ದ ಬೆಂದಿದ್ದು ನಾವೇನು ಮಾಡಲ್ಲ, ಬೇಯಿಸಿದ್ದೇನು ಮಾಡಿ ಮಾಂಸಾಹಾರ ಆ ಥರ ಇಲ್ಲ, ಇಲ್ಲ, ಮಾಡಲ್ಲ. ಅಂದ್ರೆ ನೀವೀಗ ಉತ್ಸವ ಮೂರ್ತಿನ ತಗೊಂಡ್ಬಂದು ಇಲ್ಲಿ ಕರ್ಕೊಂಡ್ಬಂದು ಪೂಜೆ ಮಾಡ್ತೀವಿ ಪೂಜೆ ಅಂತ ಮಾಡಿ ಹೇಳಿದ್ರಿ. ಫಸ್ಟ್ ಆದ್ರೆ ಗರ್ಭಗುಡಿಲಿರುವಂತಹ ದೇವರೇನೆ ಬೇರೆ, ಬಟ್ ಜನ ಯಾವ್ದಕ್ ನಡ್ಕಂತಾರೆ ಅಂತ ಅನ್ನೋದು ನಿಮ್ಮ ನಾವು ಈಗ ಕೆಲವರು ಗೊತ್ತಿಲ್ಲದವರು ಸೀತಾರಾಮರು ಅಂತ ತಿಳ್ಕೊಂಡವ್ರೆ. ಹ್ಮ್. ನಮಗೆ ಬಂದು ಮೂಲ ಇದೆ. ಮಾಮೂಲಿ ಶಿವರಾತ್ರಿ ಒಳಗೆ ನಾವು ದೇವ್ರ ಕರ್ಕೊಂಬಂದು ಆಮೇಲೆ ಸ್ಟ್ಯಾಂಡಲ್ಲಿ ಅಲ್ಲಿ ಜಾತ್ರೆ ಮಾಡ್ತೀವಿ. ಇಲ್ಲಿ ಪ್ರತಿ ಭಾನುವಾರ ಪ್ರತಿ ಭಾನುವಾರ ಪೂಜೆ ಇರುತ್ತೆ. ಆಮೇಲೆ ಭಕ್ತಾದಿಗಳು ಈಗ ಮಕ್ಕಳುಗಳೆಲ್ಲ ಬಂದು ಪೂಜೆ ಮಾಡಿಸ್ಕೊಂಡು, ಒಕ್ಕಲು ಯಾರ್ಯಾರೆಲ್ಲ ಇದಾರ ಮಕ್ಕಳು ಎಲ್ಲ ನಮ್ಮರೇ ಎಲ್ಲ ನಮ್ಮ ಆಮೇಲೆ ಮಾಮೂಲಿ ಲಿಂಗಾಯ್ತು ಎಲ್ಲರೂ ಎಲ್ಲ ಕೋಮ್ನವರು ಪೂಜೆ ಮಾಡಿಸ್ತಾರೆ ವರ್ಷಕ್ಕೊಂದ್ಸಲ. ಹಂಗಾಗಿ ಇಲ್ಲಿ ಮೊನ್ನೆ ಜಾತ್ರೆಯಲ್ಲಿ ಅನ್ನದಾನ ಎಲ್ಲ ಮಾಡಿದ್ರು. ಶ್ರೀರಾಮನವಮಿಲಿ ಪಾನಕ ಫಲಾರ ಎಲ್ಲ. ಪೂಜೆ ಮಾಡೋ ಸಮುದಾಯ ಯಾವ್ದ್ರಿ? ನಾಯ್ಕ ಸಮುದಾಯ. ನಾಯಕ ಸಮುದಾಯ. ಬೆಡಗು ಮಲ್ಲರು, ಮುಚ್ಲರು, ಮೀನಿಗರು. ಪ್ರತಿ ವರ್ಷ ಶಿವರಾತ್ರಿ ಮುಗಿಯೋದ್ರೊಳಗಡೆ ಜಾತ್ರೆ ಪೂಜೆ ಇದು ಜಾತ್ರೆ ಆಗೋಗ್ಬಿಡ್ಬೇಕು. ಇಲ್ಲಿ ಮೂಲದಲ್ಲಿ ನೀವು ಅದೇ ಟೈಮ್ಗೆ ಮಾಡ್ತೀರಿ. ಇಲ್ಲಿ ಬಂದೆ ನಾವು ಮಾಡ್ಕೊಂಡು ಇಲ್ಲಿ ಫಸ್ಟ್ ಮಾಡ್ಕೊಂಡು ಆಮೇಲೆ ನಾವು ಅಲ್ಲಿ ಮಾಡ್ಕೊಂಡು. ನೀವು ಎಷ್ಟು ದಿನ ಡಿಫ್ರೆನ್ಸ್ ಇರುತ್ತೆ ನಿಮಗೆ? ಮಂಗಳವಾರ ಸಂಜೆ ಬರ್ತೀವಿ ಇಲ್ಲಿಗೆ. ಇಲ್ಲೆಲ್ಲ ಸ್ವಾಮಿಗೆ ಅಭಿಷೇಕ ಪೂಜೆ ಎಲ್ಲ ಆಗುತ್ತೆ, ಪ್ರಸಾದ ಎಲ್ಲ ಕೊಡ್ತಾರೆ. ಇಲ್ಲಿಂದ ಆಮೇಲೆ ಅವಾಗಲೇ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋಗಿ ಅಲ್ಲಿ 3 ದಿವಸ ಜಾತ್ರೆ ಮಾಡ್ತೀವಿ. ನೀವು ಉತ್ಸವ ಮೂರ್ತಿನ ಇಲ್ಲಿಗೆ ತಂದಿರ್ತೀವಿ. ಇಲ್ಲಿ ತಗೊಂಡು ಬಂದು ಪೂಜೆ ಮಾಡಿಸಿ ಫಸ್ಟ್ ಇಲ್ಲೆಲ್ಲ ಸ್ವಾಮಿಗೆ ಅಭಿಷೇಕ ಪೂಜೆ ಪ್ರಸಾದ ಎಲ್ಲ ಮಾಡಿ ಕರ್ಕೊಂಡೋಗಿ ಅಲ್ಲಿ ನಾವು 3 ದಿವಸ ಜಾತ್ರೆ ಮಾಡ್ತೀವಿ. ಜಾತ್ರೆ ನೈವೇದ್ಯ ಏನು ದೇವರಿಗೆ? ದೇವರಿಗೆ ಮಾಮೂಲಿ ನಾವು ಹೆಸರು ಬೇಳೆ ಮತ್ತೆ ಮಾಮೂಲಿ ಫಲಾರ ಮಾಡ್ತೀವಿ ಅಷ್ಟೇ. ಇನ್ನೇನು ಬೆಂದಿದ್ದೇನು ಏನು ರೂಢಿ ಮಾಡಿಲ್ಲ. ಅಲ್ಲಿ ಡೈಲಿ